ಡಿಯರ್ ಲೀಡರ್ಸ್ ಎಲ್ರಿಗೂ ನಮಸ್ಕಾರ. ಇವಾಗ ಕಿಬೋರ್ಡಲ್ಲಿ ರಿಸೀವಿಂಗ್ ಅಡ್ರೆಸ್ನ ನಾವು ಅಪ್ಡೇಟ್ ಮಾಡೋದು ಹೇಗೆ, ಮತ್ತು ಬಿ ಸಿ ಟಿ ಕಾಂಟ್ರಾಕ್ಟ್ ಅಡ್ರೆಸ್ನ ಟ್ರಸ್ಟ್ ವಾಲೆಟಲ್ಲಿ ನೀವು ಯಾವ ರೀತಿ ಕಾಯಿನ ಆ್ಯಡ್ ಮಾಡ್ಕೋಬೇಕು ಅದರ ಬಗ್ಗೆ ನಾನು ಕ್ಲಿಯರಿಗೆ ಮಾಹಿತಿ ಕೊಡ್ತೀನಿ. ಇದು 7ನೇ ತಾರೀಕು ಒಳಗಡೆ ಎಲ್ಲರೂ ಇವಾಗ ನಾನು ಏನು ವಿಡಿಯೋ ಮಾಡ್ತೀನಿ ಇದನ್ನು ಕ್ಲಿಯರಾಗಿ ಒಂದಕ್ಕಿಲ್ಲ 2 ಸರಿ ನೀವು ನೋಡಿ ನೀವು ಮಾಡಿ. ಯಾಕಂದರೆ ಮಿಸ್ಟೇಕ್ ಮಾಡ್ಕೊಬೇಡಿ, ಮತ್ತು ನಿಮ್ಮ ಟೀಮ್ ಎಲ್ರಿಗೂ ಕೂಡ ಕಳಿಸಿ. ಮತ್ತು ಇನ್ನೂ ಒಂದು ಬರುತ್ತೆ, ಟ್ರಸ್ಟ್ ವಾಲೆಟಲ್ಲಿ ನೀವು ಒಂದೇ ವಾಲೆಟಲ್ಲಿ ರಿಸೀವಿಂಗ್ ಅಡ್ರೆಸ್ನ ನೀವು ಎಷ್ಟಕ್ಕಂದ್ರೂ ಕೂಡ ಅಪ್ಡೇಟ್ ಮಾಡ್ಬೋದು. 1 2 3 4 5 10 ಎಷ್ಟಕ್ಕಾದರೂ ಕೂಡ ನೀವು ಅಪ್ಡೇಟ್ ಮಾಡ್ಬೋದು. ಓಕೆ, ನೀವು ಎಕ್ಸಾಂಪಲ್ ನಿಮ್ಮ ಹತ್ರ ಫ್ಯಾಮಿಲಿಯಲ್ಲಿ 4 ಅಕೌಂಟ್ ಇರುತ್ತೆ, 4ಕ್ಕೂ ಕೂಡ ಬೇರೆ ಬೇರೆ ಕೊಡೋದಕ್ಕೂ ಬದಲು ನೀವು ಒಂದೇ ಅಡ್ರೆಸ್ನ ಕೊಡ್ಬೋದು. ಓಕೆ, ಫಸ್ಟು ನಾನು ಏನು ಮಾಡ್ತೀನಿ, ಏನು ಮಾಡಬೇಕು ಅಂದರೆ ಫಸ್ಟು ಬಿ ಸಿ ಟಿ ಕಾಂಟ್ರಾಕ್ಟ್ ಅಡ್ರೆಸ್ ತೊಗೊಳೋಣ. ಇಲ್ಲಿ ಬಿ ಸಿ ಟಿ ಕಾಂಟ್ರಾಕ್ಟ್ ಅಡ್ರೆಸ್ ಇದೆ ನೋಡಿ, ಇದು ಬಿ ಸಿ ಟಿ ಕಾಂಟ್ರಾಕ್ಟ್ ಅಡ್ರೆಸ್ಸು. ಇದು ನಾನು ಕಾಪಿ ಮಾಡ್ತೀನಿ. ಇವಾಗ ಇದನ್ನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ನಾನು ಟ್ರಸ್ಟ್ ವಾಲೆಟಿಗೆ ಹೋಗ್ತೀನಿ. ಓಕೆ, ಟ್ರಸ್ಟ್ ವಾಲೆಟ್ ಓಪನ್ ಮಾಡೋಣ. ಟ್ರಸ್ಟ್ ವಾಲೆಟಲ್ಲಿ ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಟ್ರಸ್ಟ್ ವಾಲೆಟಲ್ಲಿ ಇಲ್ಲಿ ಆ್ಯಡ್ ಮಾಡ್ಕೊಳೋದು ಯಾವ ರೀತಿ ನೋಡಿಸ್ತೀನಿ. ಇಲ್ಲಿ ನೀವು ಮ್ಯಾನೇಜ್ ಟೋಕನ್ನು ಇಲ್ಲಿಗೆ ಬನ್ನಿ, ಮ್ಯಾನೇಜ್ ಟೋಕನ್ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಟ್ರಸ್ಟ್ ವಾಲೆಟಲ್ಲಿ. ಓಕೆ, ಟ್ರಸ್ಟ್ ವಾಲೆಟ್ ಏನಾದರೂ ಮಾಡೋದು ಗೊತ್ತಿಲ್ಲ ಅಂತಂದರೆ ಅದನ್ನು ಕೂಡ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ, ಇಲ್ಲ ನಿಮ್ಮ ಸ್ನೇಹಿತರ ಜೊತೆ ಕೇಳಿದ್ರು ಕೂಡ ಅದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾರೆ. ಮ್ಯಾನೇಜ್ ಟೋಕನ್ ಕ್ಲಿಕ್ ಮಾಡಿದ್ದೀನಿ. ಓಕೆ, ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಟಾಪಲ್ಲಿ ಒಂದು ಪ್ಲಸ್ ಥರ ಸಿಂಬಲ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದರೆ ಫಸ್ಟ್ ನೀವು ಇಲ್ಲಿ ನೆಟ್ವರ್ಕ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಎಥರಿಯಮ್ ಬೈ ಡಿಫಾಲ್ಟ್ ಬಂದಿರುತ್ತೆ. ನಮ್ಮದು ಬಿ ಸಿ ಟಿ ಇರೋದು BNB ಸ್ಮಾರ್ಟ್ ಚಾನಲ್ ಹಾಗಾಗಿ ನೋಡಿ ಇಲ್ಲಿ ಈ ಥರ ಕ್ಲಿಕ್ ಮಾಡಿದರೆ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, BNB ಸ್ಮಾರ್ಟ್ ಚೈನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ BNB ಸ್ಮಾರ್ಟ್ ಚೈನ್ ಚೇಂಜ್ ಆಗಿದೆ. ಓಕೆ, ಇಲ್ಲಿ BNB ಸ್ಮಾರ್ಟ್ ಚೈನ್ ಚೇಂಜ್ ಆಗಿದೆ. ಇವಾಗ ನಾನು ಅಡ್ರೆಸ್ನ ಕಾಪಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಪೇಸ್ಟ್ ಆಗುತ್ತೆ. ಇವಾಗ ಪೇಸ್ಟ್ ಆಯಿತು. ಇಲ್ಲಿ ನೇಮ್ ನೋಡಿ, ನೇಮ್ ನೋಡ್ಕೊಳ್ಳಿ ಏನು ಬಂತು ಅಂತ. ಇಲ್ಲಿ ನೋಡ್ಬೋದು ಗೋವರ್ಧನ್ ಕಮ್ಯುನಿಟಿ ಟ್ರೇಡರ್ಸ್ ಸಿಂಬಲ್ಲು BCT ಮತ್ತು ಕಾಯಿನ್ ಡಿಸ್ಕ್ಲೇಮರ್ 18 ಈ ರೀತಿ ಬರುತ್ತೆ. ಇದು ಬಂದಮೇಲೆ ನೀವು ಏನು ಮಾಡಬೇಕು, ಇಲ್ಲಿ ಇಂಪೋರ್ಟ್ ಅಂತ ಇದೆ, ಕೆಳಗಡೆ ಇಂಪೋರ್ಟ್ ಅಂತ ಇದೆ, ಅಂದರೆ ಕಾಯಿನ್ ಇಂಪೋರ್ಟ್ ಆಗುತ್ತೆ. ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿದ ಮೇಲೆ ಇಲ್ಲಿ ಕಾಯಿನ್ಸ್ ಈ ಥರ ಬರುತ್ತೆ. ಇಲ್ಲಿ ಡಿಸ್ಪ್ಲೇ ನಿಮಗೆ ಕಾಯಿನ್ಸ್ ಬರುತ್ತೆ. ಓಕೆ, ಇಲ್ಲಿ ಬಂದಮೇಲೆ ನೋಡಿ ಇಲ್ಲಿ ಮತ್ತೆ ಬ್ಯಾಕ್ ಬನ್ನಿ, ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ BCT ಕಾಯಿನ್ಸ್ ಇದೆ. ಓಕೆ, BCT ಕಾಯಿನ್ಸು ಇಲ್ಲಿದೆ. ಇದನ್ನು ರಿಸೀವಿಂಗ್ ಅಡ್ರೆಸ್ ತೊಗೊಬೇಕು. ಓಕೆ, ಈ ರಿಸೀವಿಂಗ್ ಅಡ್ರೆಸ್ನ ಇಲ್ಲಿ ನೋಡ್ಬೋದು. ರಿಸೀವಿಂಗ್ ಅಡ್ರೆಸ್ ನಾನು ತೊಗೊತೀನಿ. ರಿಸೀವಿಂಗ್ ಅಡ್ರೆಸ್ಸು ನೋಡಿ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಇದನ್ನು ನೋಡಿ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ರಿಸೀವಿಂಗ್ ಅಡ್ರೆಸ್ನ ಕಾಪಿ ಮಾಡ್ಕೊಳ್ಳಿ. ಈ ಒಂದು ಅಡ್ರೆಸ್ ಕಾಪಿ ಆಗುತ್ತೆ. ಇಲ್ಲೇನು ತೋರಿಸ್ತಾ ಇದೆ, ಇಲ್ಲಿ ನೋಡಿ ತೋರಿಸ್ತಾ ಇದ್ದಲ್ಲ, ಇದು ಕಾಪಿ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ಓಕೆ, ಇದನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಎಲ್ಲಿಗೆ ಬರಬೇಕು, ಐಡಿಗೆ ಬನ್ನಿ. ನಿಮ್ಮ ಐಡಿನ ಓಪನ್ ಮಾಡ್ಕೊಳ್ಳಿ. ಯಾವುದಕ್ಕೆ ಅಪ್ಡೇಟ್ ಮಾಡಬೇಕು ಅದು ಐಡಿನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಓಕೆ, ಲಾಗಿನ್ ಆಯಿತು. ಓಕೆ, ಲಾಗಿನ್ ಆಗಿದೆ. ಇವಾಗ ಏನು ಮಾಡಬೇಕು, 3 ಲೈನ್ಸ್ನ ಟಚ್ ಮಾಡಬೇಕು. ಇಲ್ಲಿದೆ 3 ಲೈನ್ಸ್ನ ಟಚ್ ಮಾಡಬೇಕು. ಈ 3 ಲೈನ್ಸ್ನ ಟಚ್ ಮಾಡಿದರೆ ನಿಮಗೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಾವೇನು ಮಾಡಬೇಕು, BCT ವಾಲೆಟ್ ಅಡ್ರೆಸ್ ಅಂತ ಇದೆ. ಈ BCT ವಾಲೆಟ್ ಅಡ್ರೆಸ್ನ ಕ್ಲಿಕ್ ಮಾಡಿ, ನಿಮಗೆ ಕಾಲಮ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಇವಾಗ ನಾನು ಅಡ್ರೆಸ್ನ ಕಾಪಿ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಬಂದಿದೆ, ಅಡ್ರೆಸ್ಸು ಕಾಪಿ ಆಗಿರೋದು ಕಾಣಿಸ್ತಾ ಇದೆ. ಇಲ್ಲಿ ನಾನೇನು ಮಾಡ್ತೀನಿ, ಇದನ್ನು ಪೇಸ್ಟ್ ಮಾಡಿದೆ. ಪೇಸ್ಟ್ ಮಾಡಿ ಏನು ಮಾಡಬೇಕು, ಇಲ್ಲಿ ಪೇಸ್ಟ್ ಆಗಿದೆ. ಇಲ್ಲಿ ನೋಡಿ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದೆ. ನೋಡಿ ಇವಾಗ ಸಬ್ಮಿಟ್ ಆಯಿತು. ಓಕೆ, ಯುವರ್ ವಾಲೆಟ್ ಅಡ್ರೆಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ತೋರಿಸಿದೆ. ಮತ್ತು ನಿಮಗೆ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಪುನಃ ನೀವು BCT ವಾಲೆಟ್ ಅಡ್ರೆಸ್ನ ಕ್ಲಿಕ್ ಮಾಡಿ. ಇವಾಗ ನೋಡಿದ್ರೆ ಇಲ್ಲಿ ನಾನು ಹಾಕಿರ್ತಕ್ಕಂಥ ರಿಸೀವಿಂಗ್ ಅಡ್ರೆಸ್ಸು ಇಲ್ಲಿ ಅಪ್ಡೇಟ್ ಆಗಿದೆ. ಓಕೆ, ಇಷ್ಟು ಕೆಲಸನ ನೀವು ಮಾಡಬೇಕು. ಈ ರೀತಿ ಒಂದೇ ವಾಲೆಟಲ್ಲಿರೋ ಅಡ್ರೆಸ್ನ ನಿಮ್ಮದು 4 5 10 ಅಕೌಂಟ್ ಇದೆ ಅಂದರೆ ಎಲ್ಲದಕ್ಕೂ ಕೂಡ ಇದೇ ಅಡ್ರೆಸ್ನ ನೀವು ಅಪ್ಡೇಟ್ ಮಾಡ್ಕೊಬೋದು. ಓಕೆ, ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು ಹೇಳಿರೋದು
7ನೇ ತಾರೀಕು ಒಳಗಡೆ ಹಾಕಿ ಅಂತ ಹೇಳಿದ್ದಾರೆ. ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ತಿಳಿಸ್ತಾರೆ. ನಂತರ ನಾವು ಆ ಪ್ರಕಾರ ಅದನ್ನು ಮಾಡೋಣ. ಪ್ರೆಸೆಂಟ್ ಇರ್ತಕ್ಕಂಥದ್ದು ನೀವು ಫಸ್ಟು ಕಾಂಟ್ರಾಕ್ಟ್ ಅಡ್ರೆಸ್ನ ನಿಮಗೆ ಗ್ರೂಪಲ್ಲಿ ನಾನು ಕಿಬ್ ಅಕೌಂಟಲ್ಲಿ ಹಾಕಿದ್ದೀನಿ. ಅದನ್ನು ಕಾಪಿ ಮಾಡ್ಕೊಳ್ಳಿ, ನಿಮ್ಮ ಟ್ರಸ್ಟ್ ವಾಲೆಟಲ್ಲಿ ಆ್ಯಡ್ ಮಾಡಿ, ನಂತರ ರಿಸೀವಿಂಗ್ ಅಡ್ರೆಸ್ನ ತಂದು ಇಲ್ಲಿ ನೀವು ಅಪ್ಡೇಟ್ ಮಾಡಿ. ಇಷ್ಟು ಮಾಡಿ ವೆಯ್ಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಸಿಕ್ಕಿದಾಗ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಟೀಮವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದರೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ಕೂಡ ಈ ರೀತಿಯಾದಂಥ ನಿಮಗೆ ಕ್ಲಿಯರಾಗಿ ನೀವು ಏನು ಮಾಡಬೇಕು ಪ್ರತಿಯೊಂದು ವೀಡಿಯೋ ಕ್ಲಿಯರಾಗಿರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು 1ಕ್ಕಿಲ್ಲ 2 ಸರಿ ಚೆಕ್ ಮಾಡಿ ನೋಡಿ. ಪ್ರತಿ 1ಕ್ಕಿಲ್ಲ 2 ಸರಿ ನೋಡಿ. ಯಾಕಂದರೆ ಪುನಃ ನೀವು ನಿಮ್ಮ ಅಪ್ಲೈನ್ಗೆ ಕಾಲ್ ಮಾಡ್ತಾಯಿದ್ರೆ ಅವರು ಯಾವುದೋ ಬ್ಯುಸಿಲಿರ್ಬೋದು. ಇದು ನಾವು ಸ್ವತಃ ಕಲಿಬೇಕು. ಇದನ್ನು ಯಾವ ರೀತಿ ಇದು ವೀಡಿಯೋ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಏನು ಮಾಡಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ನೋಡಿಬಿಟ್ಟು 1ಕ್ಕಿಲ್ಲ 2 ಸರಿ ನೋಡಿಬಿಟ್ಟು ಈ ರೀತಿ ಅಪ್ಡೇಟ್ನ ಮಾಡಿ ನಿಮ್ಮ ಟೀಮ್ಗೂ ಕೂಡ ಮಾಡಿಸಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ಒಳ್ಳೆಯದಾಗಲಿ.